ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗುರುಗಳೇ, ಅಲ್ಪ ಸ್ವಲ್ಪ ತಿಳಿದಿದ್ದರೂ ನನಗೆ ಎಲ್ಲ ತಿಳಿದಿದೆ ಎನ್ನುವ ಈ ಕಾಲದಲ್ಲಿ ಎಲ್ಲ ತಿಳಿದಿದ್ದರೂ ಇನ್ನೂ ತಿಳಿಯಬೇಕಿದೆ ಎಂಬ ಆಲೋಚನೆ ನಮ್ಮ ವೆಂಕಟನಾಥನದ್ದು. ನಿಜ, ತುಂಬಿದ ಕೊಡ ತೊಳ್ಕೋದಿಲ್ಲ. ಆ ಗುಣ ನಮ್ಮ ವೆಂಕಟನಾಥನಿಗೆ ಅವನ ಪೂರ್ವಜರಿಂದಾನೇ ಬಂದಿದೆ. ಗುರುಗಳು ಕ್ಷಮಿಸಬೇಕು. ಸ್ಪರ್ಧೆ ಹತ್ರ ಆಗ್ತಿರೋ ಹಾಗೆ ಮಠದ ಗೌರವ ಉಳಿಸ್ತೀನೋ ಇಲ್ವೋ ಅನ್ನೋ ಆತಂಕ ಪ್ರಾರಂಭ ಆಗ್ತಾ ಇದೆ. ನಿನಗೆ ಇನ್ನೂ ಆತಂಕ ಇದೆಯೇ ವೆಂಕಟನಾಥ? ಗುರುಗಳೇ, ಪ್ರಚಂಡ ದಂಡನಾಚಾರ್ಯರಿಗೆ ತಾಯಿ ವಾಗ್ದೇವಿಯ ಅನುಗ್ರಹವಿದೆ. ಹೀಗಿರುವಾಗ ಆ ತಾಯಿ ಇಬ್ಬರಿಗೂ ಏಕಕಾಲದಲ್ಲಿ ಒಲಿಯೋದು ಹೇಗೆ ಸಾಧ್ಯ? ಒಂದು ವೇಳೆ ಜಯ ಅವರ ಪಾಲಾದ್ರೆ? ವೆಂಕಟನಾಥ, ನಿನ್ನ ವಿದ್ಯೆ, ನಿನ್ನ ಶ್ರದ್ಧೆಗೆ ಮೆಚ್ಚಿ ಆ ಮೂಲರಾಮನೇ ನಿನಗೆ ಆಶೀರ್ವಾದ ಮಾಡಿದ್ದಾನೆ. ತಾಯಿ ವಾಗ್ದೇವಿ ನಿನ್ನನ್ನು ಬಿಟ್ಕೊಡೋ ಮಾತೇ ಇಲ್ಲ. ಆ ನಂಬಿಕೆ ನನಗಿದೆ. ಗುರುಗಳೇ, ಓಂಕಾರ ಸದಾ ನನ್ನ ನಾಲಿಗೆಯಲ್ಲಿ ನಲಿಯುವಂತೆ ಆಶೀರ್ವದಿಸಿ. ಬಾ ಹೀಗೆ. ವೆಂಕಟನಾಥ, ಇದು ನಿನಗೆ ರಕ್ಷಾ ಕವಚ ಇದ್ದ ಹಾಗೆ. ಓಂಕಾರದ ಗೂಢಾರ್ಥವನ್ನು ನೀನು ತುಂಬ ಚೆನ್ನಾಗಿ ಬಲ್ಲವನು. ಅದು ಎಂದಿಗೂ ನಿನ್ನಿಂದ ದೂರ ಆಗಬಾರ್ದು. ನಿನ್ನ ತಾಯಿಯನ್ನು ನೆನೆಸ್ಕೊ. ಆಕೆಯ ಆಶೀರ್ವಾದ ಕೂಡ ನಿನಗಿರಲಿ. ವಿಜಯೀ ಭವ. ಶ್ರೀಹರಿ. ಅಮ್ಮ, ನನ್ನ ಗೆಲುವಿಗೆ ನಿನ್ನ ಆಶೀರ್ವಾದ ನನ್ನ ಮೇಲಿರಲಿ. ನನ್ನ ಆಶೀರ್ವಾದ ನಿನ್ಮೇಲೆ ಯಾವಾಗಲೂ ಇದ್ದೇ ಇದೆ ಕಣೋ. ಇದೇನಿದು? ವೆಂಕಟನಾಥ ಮಾತಾಡ್ದಾಗಾಯ್ತಲ್ಲ, ಏನಾಗ್ತಿದೆ? ಗುರುಗಳು ಆಗಮಿಸುತ್ತಿದ್ದಾರೆ. ಶ್ರೀ ಶ್ರೀಹರಿ. ಅಮ್ಮ, ನನ್ನ ಗೆಲುವಿಗೆ ಆಶೀರ್ವಾದ ಮಾಡು. ಮೂಲರಾಮ ಹಿತನುಡಿಗಳನ್ನು ನುಡಿಸು. ನನ್ನ ಗೆಲುವಿಗೆ ಹರಸು. ಪ್ರತ್ಯಕ್ಷ ಹರಿವಾಯುಗಳಂತೆ ಕಂಗೊಳಿಸುತ್ತಿರೋ ಗುರುಗಳೇ, ನಿಮಗೆ ನನ್ನ ನಮನ. ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ. ಶ್ರೀ ಗುರುಗಳ ದಿವ್ಯ ಸನ್ನಿಧಿಯಲ್ಲಿ ನಾನು ನಿನ್ನನ್ನು ನನ್ನ ಸ್ಪರ್ಧೆ ಅಂತ ಒಪ್ಕೋತೀನಿ. ಆದರೆ ಸೋಲು ಬಂದಾಗ ಸ್ಪರ್ಧೆಯ ನಿಯಮದ ಪ್ರಕಾರ ನೀನು ಓಂಕಾರವನ್ನು ಆಜೀವ ಪರ್ಯಂತ ಉಚ್ಚರಿಸುವ ಹಾಗಿಲ್ಲ. ನೆನಪಿರಲಿ. ಓಂಕಾರ
ಜಗತ್ತನ್ನು ಉತ್ಪತ್ತಿ ಮಾಡಿದ ದಿವ್ಯಾಮೃತ, ಪ್ರತಿ ಜೀವಿಯಲ್ಲೂ ಅಡಕವಾಗಿರುವ ಶಕ್ತಿ. ಓಂಕಾರವಿಲ್ಲದೆ ಪಂಚಭೂತಗಳೇ ಇಲ್ಲ. ಓಂಕಾರವೇ ಯಶಸ್ಸಿನ ಮೂಲ. ಓಂಕಾರವೇ ಉಸಿರು. ಓಂಕಾರದಲ್ಲೇ ಆ ಶ್ರೀಹರಿ ಲಕ್ಷ್ಮೀ ಸಮೇತ ನೆಲೆಸಿದ್ದಾನೆ. ಅವನ ಇಚ್ಛೆ ಇದ್ದಂತೆ ಆಗುತ್ತೆ. ಅವರ ನಂಬಿದವರನ್ನ ಆ ಶ್ರೀಹರಿ ಯಾವತ್ತೂ ಕೈಬಿಡೋದಿಲ್ಲ. ಓ, ಆಗಬಹುದು. ಈಗ ಸ್ಪರ್ಧೆ ಪ್ರವೇಶ ಹೇಗೆ? ಕಾವ್ಯ, ಶಾಸ್ತ್ರ, ವೇದ, ಉಪನಿಷತ್ತು, ಅಲಂಕಾರ, ಪುರಾಣ, ವ್ಯಾಕರಣ, ಪ್ರಶ್ನೋತ್ತರ, ಇದರಲ್ಲಿ ನೀನು ಯಾವ ವಿಷಯದಲ್ಲಿ ನಿಪುಣ? ನಿನ್ನ ಆಯ್ಕೆ ಯಾವುದು ಅಂತ ಹೇಳಿದ್ರೆ ಆ ವಿಷಯದಿಂದಲೇ ಪ್ರಾರಂಭ ಮಾಡೋಣ. ಪಂಡಿತರೇ, ನೀವು ಹೇಳಿದ ಯಾವುದೇ ವಿಷಯವಾದರೂ ಸರಿ, ಒಂದು ವಿಷಯವಾದರೂ ಸರಿ, ಆಯ್ಕೆ ನನ್ನದಲ್ಲ, ತಮ್ಮದು. ತಾವು ಕೇಳುವ ಪ್ರಶ್ನೆಗಳಿಗೆ ಸಮಾಧಾನ ಹೇಳುತ್ತೇನೆ ಅನ್ನೋ ನಂಬಿಕೆ ನನಗಿದೆ. ತಮ್ಮ ಇಚ್ಛೆಯಂತೆಯೇ ಸ್ಪರ್ಧೆ ನಡೆಯಬಹುದು. ಶ್ರೀಹರಿ ವಾಯುದೇವರ ಕೃಪೆಯಿಂದ, ಗುರುಗಳ ಆಶೀರ್ವಾದದಿಂದ, ನನ್ನ ತಾಯಿಯ ಹಾರೈಕೆಯಿಂದ ನಾನು ಸಿದ್ಧನಿದ್ದೇನೆ. ಹಾಗಾದ್ರೆ ಇನ್ಯಾಕೆ ತಡ ಮಾಡೋದು? ಸ್ಪರ್ಧೆಯಲ್ಲಿ ನೋಡೋರ್ಗೆ ಮೆಚ್ಚುಗೆಯಾದ ಪ್ರಶ್ನೋತ್ತರದಿಂದಲೇ ಶುರು ಮಾಡೋಣ. ನಾನು ನಿಮಗೆ 3 ಪ್ರಶ್ನೆಗಳನ್ನು ಕೇಳ್ತೀನಿ. ಆ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಬಂದ್ರೆ ನೀನೇ ಗೆದ್ದ ಹಾಗೆ. ಇದಕ್ಕೆ ನೀನು ಒಪ್ಪೋದಾದರೆ ನಿನ್ನ ಹೆತ್ತ ತಾಯಿಯನ್ನ, ಆರಾಧ್ಯ ದೇವರನ್ನ, ಗುರುಚರಣಗಳನ್ನ ನೆನೆಸ್ಕೋ. ಹಾಗೆ ನೀನು ಸೋತ್ರೆ ಓಂಕಾರವನ್ನು ಮತ್ತೆ ನುಡಿಯಲ್ಲ ಅಂತ ಆಣೆ ಮಾಡು. ಆಯ್ತು, ಆಣೆ ಮಾಡಿದ್ದೇನೆ. ನೀವು ಹೇಳಿದಾಗೆ ಆಗಲಿ.